ಈ ಮನ್ಯಾಗ ಕೆಲಸ ಮಾಡಿ ಹೆಣ ಬಿದ್ದು ಹೋಗದ್ ನೋಡು. ಮನ್ಯಾಗ ಕೆಲಸ ಮಾಡಕ್ ಅಷ್ಟೇ ಕೊಡ್ದು ತಗೊಳ್ಳಲ್ಲ ಮಗಳಿಗೆ. ಒಗ್ಯಾನಗಿ ಕಸ ಹುಡುಗು ಬಾಂಡೆ ತಿಕ್ಕು ಇದ್ರಾಗ ಹೊಂಟೈತ್ ನನ್ನ ಜೀವನ. ಶಿವನ ಪರಮಾತ್ಮ ಕೊರೋನಾ ಟೈಮ್ದಾಗ ಎಂತೆಂತಾರನು ಓದತ್ತ ಈಕಿನ ಎಲ್ಲಿ ಮಾಡ್ತಿರ್ಬೇಕು ನೀ? ಏನೇ ದೇವ ನಮಸ್ಕಾರ ಆಗ್ಬೇಕಂತ ಮಾಡಿದ್ ನೋಡ್ರಿ. ಯಾಕೋ ಅದರಿ ನಮ್ಮ ಅತ್ತೆ ಬಂಗಾರ ಅಂತಕಿ ಈಕಿನ 100 ಕಾಲ ಸುಖದಿಂದ ಚಂದಾಗ ಈಡಂತ ಹೇಳಿ ದೇವ ನಮಸ್ಕಾರ ಹಾಕ್ಬೇಕು ಮಾಡಿ ಮಾಡತ್ರಿ. ಅಲ್ಲ ಸುಬ್ಬಿ ನೀನ್ ಮೋದಿ ನೋಡಿದ್ರೆ ಗೊತ್ತಾಗತ್ತೆ ನನಗೆ ನೀ ಏನ್ ಬಡ್ಬಡ್ಸಾಕತ್ತೆ. ನಾನು ಕೆಲಸ ಮಾಡಿ ಸಾಕಾಗೈತಪ್ಪಿಕಿ ಅಂತದ್ ಏನ್ ಕಣ್ಣು ಕಂಟಿ ಹಾಕತ್ತೀಯೋ. ಅಲ್ರಿ ಇದ್ರೆ ನಾ ಯಾವ ಬಂದೇನ್ರಿ ಹಂಗ ಸುಮ್ ಕುತ್ತಕಿನೂ ಬಂದು ಕೆಲ ಜಗಳ ತೆಗಿತೀರಲ್ರಿ ನೀವು. ಹೌದೇವಾ ನನಗೂ ಕೆಲಸ ಇಲ್ಲ ನೋಡು ಪಾಪ ಸುಮ್ ಕುತ್ತಿ ನೀನು ನಾನು ಬಂದ್ ಜಗಳ ತೆಗಿಯಾಕತ್ತೀನಿ. ಅಲ್ಲಲೇ ಅಲ್ಲಿ ಬಾಂಡೆ ತಿಟ್ಟಿ ಹೊರಗ ಇಲ್ಲಿ ಬಂದ್ ಒಳಗ್ ಕುತ್ತಿ ಯಾವಾಗ ತಿಕ್ತಿ ಒಂದ್ ಬಾಂಡೆ ಒಂದ್ ಕೆಲಸ 20 ತಾಸು ಮಾಡ್ತಿ. ಇವತ್ತ ತಿಕ್ಬೇಕಂತ ಮಾಡಿಯೋ ಇವತ್ತಿನೂ ನಾಯಿನೂ ಕೂಡ್ಸಿ ಕುಟ್ರಿಗೊಳೆ ಮಾಡಿ ಮಂದಿ ಹೋಗು ಬರು ಮಂದಿ ನೋಡುವಂಗ ತಿಕ್ಬೇಕಂತ ಮಾಡಿಯೋ. ಹೆಂಗ್ ಮಾತಾಡ್ತೀರಿ ಅತ್ತಿರಿ? ತಿಕ್ಬೇಕಂತ ಹೊರಗೆ ಓದಿಟ್ಟೇನ್ರಿ. ಒಂದ ಇಟ್ಟತನ ಕೆಲಸ ಮಾಡಿದ್ನಿ ಹೊರ ಅಡಿಗೆ ಮನೆ ಎಲ್ಲ ಇದು ಮಾಡಿದ್ರಿ ಸಾಫ್ ಮಾಡಿದ್ನಿ. ಈಗ ಒಂದ್ ಸ್ವಲ್ಪ ಬಂದ್ ಕೆಲಿಂದ ಕುತ್ತು ಹೋಗ್ಬೇಕಂತ ಮಾಡಿದ್ರ ಪಟ್ನ ಬಂದ ಬಿಟ್ಟಿ ನೋಡಿ ಬೆನ್ನತ್ತಿ ಅಂದ್ರ ಬೆನ್ನಿಗೆ ಬಿದ್ದು ಬೇತಾ ಅನ್ನಕತ್ತೀನಿ ಇಂಡೈರೆಕ್ಟ್ ಆಗಿ ನನಗ. ಅಂತೀರಿ ನೀವು ಹೆಂಗ್ರಿ ಸುಮ್ ಕುತ್ರು ಏನಾರ ಅಂತೀರಿ ಏನಾರ ಅಂದ್ರೂ ಅದು ಉಲ್ಟಾ ಸಿದ್ದ ಮಾತಾಡ್ತೀರಿ. ಏನ್ ಅನ್ಲಿಕ್ಕಂದ್ರೂ ನಿಮ್ಮ ಮೇಲೆ ಹೇಳ್ಕೊತೀರಿ. ಮುಲ್ಲಂಗಿ ಮರಕಿನ ಹೋಗಿ ಬಾಂಡೆ ತಿಕ್ಕೋ ಹೋಗಲ್ ಮೊದಲು ಕುಂತಾ ಇಲ್ಲಿ ರಾಣಿ ಹಂಗ. ನಾನು ತುಂಬೆ ಅವು ಬಾಂಡೆ ಮ್ಯಾಗ ಬಾಂಡೆ ಕನಸಲು ಹೋಗು ಬರು ಮಂದಿನ ಹೊಡ್ಯಾಕತ್ತಾರ. ಹೋಗ ಒಂದಿಟ್ಟು ಕೂತ್ರು ಸಮಾಧಾನ ಇರಂಗಿಲ್ಲ ಮುಂಚೆ ಎಂದ್ರ ಶಟದ ಹೊಕ್ಕೊಳ್ಳಿ ಏನಾಗಿ. ಯವ್ವ ಗುಣಗುಣೇಶ್ವರಿ ಮಾತಾಡಿ ಸಾಕು ಒಳಗೊಳಗ ಹೋಗಿ ಬಾಂಡೆ ತಿಕ್ಕೋ ಹೋಗ್. ಆಯ್ತಾಡತ್ತೀರಿ ತಿಕ್ತೇನೆ. ಆಕಿ ಯಾವ್ಯಾಕ್ಯೋ ಮನ್ಸಕ್ಕ ಕಾಲ ಎಷ್ಟಂದ್ರ 3 ಮತ್ತೊಂದು ಅನ್ಲತ್ತ. ಆಕಿನೂ ಈಕಿನಂತಕ್ಕೆ ಇದ್ಲೇನೋ ಮಾಡಿ ಅಂತಂದ್ರ ತಲೆ ಮ್ಯಾಗ ಹತ್ತಿ ಕುಂತ ಹಸಿ ಮೆಣಸಿನಕಾಯಿ ಹಿಂಡಿ ಮಾಡಿಗಿತ್ತ ತಲೆ ಅನ್ನೋದು. ಅಲ್ಲ ಒಂದ್ 4 ಬಾಂಡೆ ತಿಕ್ಕಿದ ಸಾಯ್ತಾ ಏನು? ಬಂದ ನನಗ ಸಾಯ್ತಾ ಬಾಂಡೆ ತಿಕ್ಕೋಕಂತೆ ತಿನ್ನೋದು ಹೆಂಗ್ ಗೊತ್ತಾಕತಿ? ತಿಂದು ಕುಟ್ರಿ ಒಟ್ಟದು ಅದು 1 ಸಲ 2 ಸಲ 3 ಸಲ ಸಂಚನ ಕುಡಿಸಿ 4-5 ಸಲ ತಿಂತಾಳ. ತಿಂದ ಇಲ್ಲಿ ತಾಟ್ ಗೊಳೆ ಮಾಡಿ ಇಡುದ್ ನೋಡು. ಯಾರು ತಿಕ್ಕಾರಿ? ನನ್ನಂತೂ ಮನಿ ಕೆಲಸದಕ್ಕಿನ ಮಾಡ್ಬಿಟ್ಟ. ಎಲ್ಲರ 4 ದಿನ ಹೋಗ್ತೇನೆ ಬ್ಯಾಸರಿಕೆ ಕಳ್ಕೊಂಡ್ ಬರ್ಬೇಕಂದ್ರೆ ನನ್ನ ಕಳ್ಸಂಗಿಲ್ಲ ತಾನು ಎಲ್ಲೂ ಶಟ ಹೋಗಂಗಿಲ್ಲ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ಬೇಟೆಯೋ. ಏನೋ ಕಾಗಿ ಮರಕಿನ ಕೋಗಿಲೆ ಕಂಠ ತೆಗಿಯಕತ್ತಿಯಲ್ಲ ಮತ್ತೆ ಏನ್ ಮಾಡಲ್ರಿ? ಬಾಂಡೆ ಅನ್ನೋದು ಕಟ್ಟಿ ಹಿಡ್ದಾವ ಹೆಂಗಾರ ತಿಕ್ಕಬೇಕಲ್ಲ ಮತ್ತೆ ಹಾಟ್ ಹಾಡ್ಕೊತ ತಿಕ್ಕಾಕತ್ತೇನ್ರಿ. ಹೌದಳ ನೀ ಏನೋ ಎಲ್ಲ ಇರ್ಬೇಕಾದಕ್ಕಿ ಇಲ್ಲಿ ಬಂದದಿ. ಅಲ್ಲ ಅದೇನೋ ಜಿ ಕನ್ನಡದಾಗತ್ತ ಸರಿಗಮ್ಮಪ್ಪ ಶೋ ಏನೋ ಹಾಕತ್ತ ಒಂದ್ಸತಿ ಟ್ರೈ ಮಾಡ. ನೀನು ಟ್ರೈ ಮಾಡ ನೀನು ತಗೋಬಹುದು. ನಾ ಎಲ್ಲ ಹೋಗಕ್ ಮ್ಯಾಗ ಅದೇನ್ರಿ. ನಾ ಅಲ್ಲಿ ಹೋದ್ನ ನಿಮ್ಮನ್ನ ನೋಡ್ಕೊರಿ. ಚರಗಿ ತಗೊಂಡ ನೀರ್ ಕುಡಿಯಾಕ ಆಗಂಗಿಲ್ಲ. ಇನ್ನು ನಾ ಶೋಕ್ ಹೋದ್ನ ಕುಂಡಿನ ಹೇಳ್ಕೊತ ಅಡ್ಡಾಡಕತ್ತಿ. ನನಗ ಅನ್ಕಸ್ತಿ ಬಿಡಾಡಿ ಮಾಡ್ತೀನಿ ತಡಿ ನೀನು. ಹೋದ್ ನೋಡ ಕುಂಬಳಕ ಮರಕಿ ಹಿಂಗ ಮಾತಾಡಿದಾಗ ನೆಟ್ಟಗಿರ್ತಾಳಿಕಿ ಇಲ್ಲಾಂದ್ರೆ ಕಾಲ್ ತೆಗೆದುಕೊಂಡು ಜಗಳ ಬರ್ತಾಳ. ಓಹೋ ನಿಮ್ದುಕೆ ಬಾಂಡೆಗೆ ತಿಕ್ಕಾಕತ್ತೀರಿ? ಬಿಸ್ಮಿಲ್ಲಕ್ಕ ಬಾಂಡೆ ತಿಕ್ಕಾಕತ್ತೀನಿ ಬಾರವಾ. ನಮ್ದಕ್ಕೆ ಏನ್ ಬರ್ತೀರಿ? ನಾವು ದುಕಾನಿಗೆ ಹೊಂಟಿವಿ ದುಕಾನಿಗೆ. ಅಂಗಡಿ ಹೊಂಟಿರಾ? ಅಂಗಡಿಗೆ ಏನ್ ಬಿಸ್ಲಾ ತಗೋದಿಲ್ಲ ನೋಡಿ. ಹೌದು ನಿಮ್ದಕ್ಕೆ ಕರೆಕ್ಟ್ಗೆ ಹೇಳ್ತಾ ಇದ್ದೀರಿ. ಈಗ ಬೇಸಿಗೆಯಲ್ಲಿ ದುಕಾನಿಗೆ ಬಂದಿರುತ್ತೆ ನೋಡ್ತೀನಿ. ನಿಮ್ದಕ್ಕೆ ಬರ್ತನಿಗೆ ಎಷ್ಟು ಶೆಕೆಯಲ್ಲಿ ಕುಂತು ತಿಕ್ತಾ ಇದ್ರಿ. ನಾ ಬಿಸ್ಮಿಲ್ಲಕ್ಕ ಏನ್ ಮಾಡ್ತಿ? ಮನ್ಯಾಗ ಅತ್ತೆ ಅನ್ನೋದು ಒಂದು ಕೀಡ ಐತ್ಲೆ ಅದೇ ಕುಂದಿರ್ಸಿ ಹೊಡವಲ್ವಾ ತಿಕ್ಕೊಂಡ್ ಬಾ ಅಂತೇಳಿ ಒಂದು ಹರಿಯಾಗಿಂದ ಬೆನ್ ಹತ್ತೈತಿ ನನಗೆ. ಅದಕ್ಕೆ ಸುಮ್ಮನೆ ತಿಕ್ಕಿ ಓದಕ್ಕೆ ಮೋತಿ ಮುಂದೆ ಇಟ್ಬಿಡ್ತೇನೆ ಅಂತ. ಹೌದು ನಿಮ್ದಕ್ಕೆ ಅತ್ತೆಗೆ ತುಂಬಾ ಕೆಟ್ಟಗೆ ಇದ್ದಾರೆ ಅವರು. ನೀವ್ ಯಾಕೆ ಇಟ್ಟು ಬಿಸ್ಲಾಗ ಅಂಗಡಿ ಹೊಂಟಿರಬೇಕು? ನೀವು ಕೇಳುದು ಖರೆಗೆ ಐತೆ ಕ್ಯಾಹಿ ಕರೆ. ನಮ್ದುಕ್ಕೆ ಮಾಮಗೆ ಬೇಟೆ ಬಂದಾರೆ. ಸಕ್ರೆ ಖಾಲಿ ಆಗಿದೆ ಅದಕ್ಕೆ ದುಕಾನ್ಗೆ ಹೊಂಟಿದೀನಿ ದುಕಾನ್ಗೆ. ಹೋಯ್ ಬರ್ರಿ. ಆಯ್ತು ಬಿಸ್ಮಿಲ್ಲಕ್ಕ ಏನ್ ಮಾತಾಡ್ತಾಳೆ ಏನೋ ಗೊತ್ತಾಗಂಗಿಲ್ಲ ನನಗಂತೂ. ಮಾತಿನ ಶನಿ ಬರ್ತೈತದ ಇನ್ನ ತಿಕ್ಕಿಲ್ಲ ಬಾಂಡೆ ಅಂತ ಬಡ ತಿಕ್ಬಿಡ್ತೇನೆ. ಅಲ್ಲ ಈಕೇನ್ ಬಾಂಡೆ ತಿಕ್ಕಾಕತ್ತಾಳು ಏನ್ ಅಲ್ಲಿ ಮಲ್ಕೊಂಡ್ಬಿಟ್ಟಾಳು? ಏನೇ ಸೊಸೆ ಅನ್ಸ್ಕೊಂಡವಳೆ ಇನ್ನ ಬಾಂಡೆ ತಿಕ್ಕಿಲ್ಲ ನೀ? ಬಂತ ನೋಡು ಶನಿ ಬರ್ತೈತೆ ಅನ್ನೋ ಕೂಡ ಬಂತ ನೋಡು. ಈಕೇನ್ ಈಗ ಸಾಯಂಗಿಲ್ಲ ಈಕಿನ 100 ವರ್ಷ ಬದುಕಿದ್ದಾಳೆ. ಈಕಿನ ಮೊದಲು ಕಳಿಸ್ತಾಳೆ ಅದೇನೋ ಅಂತಾರಲ್ಲ ಮನದಾಗ ಅಂತೇಳಿ ಹಂಗಿಕೆ. ಗುಣಗುಣೇಶ್ವರಿ ತಲೆ ಮ್ಯಾಲಕ್ಕೆ ಎತ್ತಿ ನೋಡ ಬಾಂಡೆ ತಿಕ್ಲೆ ನಿಮ್ಮ ನೋಡ್ಕೊತ ಕುಂದ್ರಲ್ಲ. ನೋಡ್ಕೊತ ಕುಂದ್ರ ಬಾ. ನನ್ನ ಮೋತಿ ಮ್ಯಾಗ ಪ್ರಭುದೇವ್ ಡ್ಯಾನ್ಸ್ ಮಾಡಕತ್ತಾನ ನೋಡ್ಕೊತ ಕುಂದ್ರ ಬಾ. ಬಾರಿ ಹಂಗಾರ ಇಲ್ಲಿ ಕುಂದ್ರ ಬಾ. ನನ್ನ ಮುಂದೆ ನೋಡ್ಕೊತ ಕುಂದಿರ್ತೇನೆ ನಾನು. ನನಗೆ ಏನ್ ಬೇಕಾಗಿತ್ತು ಅದೇ ಬೇಕಾಗಿತ್ತು. ಬಿಡಾಡಿ ಊರ್ ಬಿಡಾಡಿ ಎದ್ದು ಬಾ. ಏನು ಸಾಲ್ಕು ಏನ್ ತಾಸ ತಿಕ್ಕೋತ್ ಕೂತಾಳ ಅದನ್ನ. ನಿಮ್ಮ ಮಾವ ಬಂದಾನಲ್ಲಿ ರೊಟ್ಟಿ ಬಡಿಬೇಕ. ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿ ಮಾಡೋ ಹೋರಿ ನೀವ ಒಂದಾಡ. ಅಲ್ಲ ಬುಗ್ನಿ ಹೇಳ್ತಿ ಇಲ್ಲ ಏನ್ ಬಾಂಡೆ ತಿಕ್ಕಾಕತ್ತೈತ ಕನ್ಸಾಕತ್ತೈತಿಲ್ರಿ ನಿಮ್ಗೆ? ಬಾಂಡೆನೂ ತಿಕ್ಕೊಂತೀರಿ ರೊಟ್ಟಿನೂ ಬಡಿ ಅಂತೀರಿ. ಎತ್ತ ಮಾಡಲ್ರಿ ಇರು ಎಡ ಕೈ ಕೊಟ್ಟಾನ ದೇವ್ರ ನನಗೆ. ಎಲ್ಲಾರ್ಗು ಎಡ ಕೈ ಕೊಟ್ಟಾನ ದೇವ್ರ. ನನಗೆ 4 ಕೈ ಕೊಟ್ಟಿಲ್ಲ ಯಾರಿಗೂ 4 ಕೈ ಕೊಟ್ಟಿಲ್ಲ. ಪಾಟ್ನ ತೀಕಿ ಎದ್ದು ಬಾ. ಮಂದಿ ಜೋಡಿ ಮಾತಾಡ್ಸ್ಕೊತ ಕುಂದಿರ್ತಾ ಇಲ್ಲಿ ಹೊರ ಕೂತ. ನಾ ಯಾರ ಜೋಡಿ ಮಾತಾಡೇನ್ರಿ? ಏನ್ ಹೇಳಕತ್ತೀರಿ? ಅವಾಗಿಂದ ಬಂದ ಬಾಂಡೆನ ತಿಕ್ಕಾಕತ್ತೀನ. ನೀ ಯಾರ ಜೋಡಿ ಮಾತಾಡ್ತಿ ಏನ್ ಮಾತಾಡ್ತಿ ಅಂತೇಳಿ ನನಗೆಲ್ಲ ಗೊತ್ತೈತಿ. ನಂದ 3ನೇ ಕಣ್ಣಲ್ಲ 3ನೇ ಕಿವಿ ಐತಿ. ನಂದು 3ನೇ ಕಿವಿ. ಹೌದು ಬಿಡ್ರಿ ಅದು ಕಾರಣ ಇದ್ರಬೋದ. ಅದಕ್ಕೆ ನಾನು ಹಿಂದೆ ಬಿಟ್ಟಿರ್ತೀರೇನೋ ಅದು 3ನೇ ಕಿವಿ. ಅದಕ್ಕೆ ಕೊಟ್ಟಾನ ದೇವ್ರ 3ನೇ ಕಿವಿ ಸಸಿ ಹಿಂದೆ ಬಿಡಾಕ. ಅದಕ್ಕೆ ಬಿಟ್ಟೇನು ಚಲೋ ಆತ್ ಬಿಡ್ರಿ. ಒಂದ್ 4 ತೊಳೆದೇನ ಇನ್ನೊಂದು 4 ಅದಾವ್ರಿ ಬಾಂಡೆ ತಿಕ್ಕೊಂಡ್ ಬರ್ತೇನೆ ನಡೀರಿ.
ಬ್ಯಾಡ ಯವ್ವ ತಾಯಿ ನೀ ಅದು ಬರಗುಡ್ದ ಅಂದ್ರೆ ನಮ್ದು ಹೊಟ್ಟೆ ಹಸದ ಹುಣ್ಣಾಗಿರ್ತೈತಿ ನಾನು ತಿಕ್ತೇನೆ ನಡಿ ರೊಟ್ಟಿ ಬಡೆ ಹೋನಿ ಬ್ಯಾಡ ಬಿಡ್ರಿ ಅತ್ರಿ ಒಂದು 4 ದಾವು ತಿಕ್ಕೊಂಡ್ ಬರ್ತೇನೆ ನಡಿ ಯವ್ವ ತಾಯಿ ಗೊತ್ತಾಯ್ತು ನಡಿ ನಡಿ ತಿಕ್ಕೊಂಡ್ ಬರ್ತೇನೆ ನಡಿನ ಆಯ್ತು ಬಿಡಿ ನೀವು ಎಷ್ಟು ಹಾಕತ್ತೀರ ನಿನ್ನ ಮತ್ತೇನು ಮತ್ತೆ ತಿಕ್ ಬರಂಗಾರ ನೀನು ಹಾಲು ಕಾಸಿದ ಬೊಗ ನೀ ಚೆನ್ನಾಗಿ ತಿಕ್ರಿ ಮತ್ತೆ ಹಂಗ ತಗೊಂಬಂದಿರಿ ಮತ್ತೆ ಹಾಲು ಹೊಡಿತಾವ್ರಿ ಬಿಡಾಡಿ ನಾನು 30 ವರ್ಷ ಜನ್ಮ ಮಾಡೀನು ನೀ ಈಗ ಬಂದು ನಾನು ಕಲ್ಸಕ್ಕೆ ಹೋಗಬೇಡ ಹೋ ಮುಚ್ಕೊಂಡು ಹೋಗಿ ರೊಟ್ಟಿ ಹಿಟ್ ಮಾಡ ಹೋ ರೊಟ್ಟಿ ಮಾಡಿದ್ರೆ ಹಂಗ ಮಾಡಿ ಮತ್ತೆ ಜಿಗಿಟ್ ಹಾಕೊಂಬದಿಲ್ಲ ರೊಟ್ಟಿ ಚಲೋ ಆಗಂಗಿಲ್ಲ ಈ ಕಟ್ ಮತ್ತೆ ರೊಟ್ಟಿ ಬರವಲ್ಲ ಅಂತೇಳಿ ನನ್ನ ಡೊಗ್ಸಿ ರೊಟ್ಟಿಗೂ ಈಗ ಹೆಂಗೆ ಬಾಂಡೆಗೆ ಡೊಗ್ಸಿದಿ ಹಂಗ ಈ ಐಡಿಯಾ ಒಳ್ಳೆ ಕರೆಕ್ಟ್ ಐತ್ಲ ಈಗನ ಕೊಟ್ಲಿ ನನಗೆ ಐಡಿಯಾ ಹಿಂಗ ಮಾಡಿದ್ರ ಆತ ರೊಟ್ಟಿನ ಈಗ ಮಾಡಕ್ಕೆ ಹಚ್ಚಿರ ಹೆಂಗೆ ಹೋದ ನೋಡು ಮುಲ್ಲಂಗಿ ಮಾರಕ್ಕೆ ಕೇಳಿಸ್ತೋ ಇಲ್ಲ ಏನೋ ಕೇಳಿಸಿದ್ರು ನಾಟಕ ಮಾಡ್ತಾ ಬಿಡಾಡಿ ಇವತ್ತೇನು ಶಾಂತಕ್ಕೆ ಬಾಂಡೆ ತಿಕ್ಕಾಕತ್ತಾಳಲ್ಲ ಅತ್ತಿ ಸಸಿ ನೋಡಕ್ಕೆ ಏನಾರು ಜಗಳ ಆಗಿರ್ಬೇಕು ತಡಿ ಕೇಳೋಣ ಯಾವ ಶಾಂತಕ್ಕ ನಿನಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತೇವ ಯಾಕೆ ಬಿಡಾಡಿ ಗಿರ್ಜಿ ನನಗೇನಾಗೈತಿ ಅಯ್ಯೋ ಹಿಂಗೆ ಕೇಳ್ತೀಯಲ್ಲ ನನಗೇನಾಗೈತೆ ಅಂತೇಳಿ ನಿನಗೇನಾಗಿಲ್ ಬಿಡುವ ಮತ್ತೇನು ಸಸಿ ಬಂದಿಂದ ಬಿಸಿ ಬಿಸಿ ರೊಟ್ಟಿ ತಿಂತ ಮಾಡಿದ್ನಿ ಬಿಡು ನಿನಗೆ ಈ ಪರಿಸ್ಥಿತಿ ಬರಬಾರ್ದವಾ ಇಂಥ ಬಿಸಿಲಾ ಕೂತು ಬಾಂಡೆ ತಿಕ್ಕಾಕತ್ತೀಯಲ್ಲ ಮತ್ತೆ ಇದಕ್ಕಿಂತ ಇನ್ನೂ ಎಂಥ ಪರಿಸ್ಥಿತಿ ಬರಬೇಕು ಬಿಡಾಡಿ ನೀನು ಇದನ್ನ ಅಷ್ಟು ದೊಡ್ಡದು ಮಾಡಕ್ ಹೋಗಬೇಡ ಊರ್ ಮಂದಿ ಮುಂದೆಲ್ಲ ಹೇಳ್ಕೊಂತ ಬರೀಕ್ ನೀನು ಅದೇನಿಲ್ಲ ಅಕ್ಕಿ ತಿಕ್ಕ ನಂದು ಸಸಿ ನಾನು ಬೇಡ ಅವ್ರ ಮಾವ ಬಂದಾನ 2 ಬಿಸಿ ರೊಟ್ಟಿ ಬೇಕಂದ ಅದಕ್ಕೆ ರೊಟ್ಟಿ ಮಾಡೋ ಹೋಗಂತೇಳಿ ನಾನೇ ಎಬ್ಬಿಸಿ ಕಳಿಸಿದ್ನಿ 4 ಮಂಡೆ ಇದಾವು ನಾ ತಿಕ್ಕೊಂಬರ್ತೇನೆ ನಡಿ ಅಂತ ಕಳಿಸಿದ್ನಿ ಅಟ್ಟಕ್ಕೆ ಬಂದಾಳಿ ನಿನಗಿಂತ ಪರಿಸ್ಥಿತಿ ಬರಬಾರ್ದೈತೆ ನನಗೇನು ಬಂದಿತ್ಲೆ ಗುಂಡಕಾಲಂಗಿದೇನು ಹಿಂಗ ಸಂತಕ ನಾ ಎಲ್ಲಿ ಬೇರೆನೇ ಐತತ್ ಮಾಡಿದ್ ಬಿಡುವ ನೀ ಏನು ಬೇರೆ ಅನ್ಕೊಂಡಿದ್ಲೆ ಗಿರ್ಜಿ ನನಗೆ ಗೊತ್ತೈತೆ ಇವ್ರ ಅತ್ತಿ ಸಸಿ ನೋಡಕ್ಕೆ ಏನಾರು ಜಗಳ ಆಗಿರ್ಬೇಕು ಅದನ್ನ ಕೇಳಿಕೆರಿಂದ ಊರ್ ಮಂದಿಗೆಲ್ಲ ಸಾರಿಸಿ ಬರ್ಬೇಕಂತ ಅನ್ಕೊಂಡಿದ್ದೇನೆ ಏನತ್ ಮಾತಾಡ್ತೀಯ ಶಾಂತವಕ್ಕ ಹಂಗ್ಯಾಕೆ ಅನ್ಕೊಳ್ಳಿ ಮತ್ತೆ ನೆರಿ ಹೊರಿ ಅಂದಿನ ಒಂದಿಟ್ಟು ಕಷ್ಟ ಸುಖ ಕೇಳೋದು ಐತೆ ಬೇಡ ಏನು ಮನೆ ತಿಕ್ಕಾಕತ್ತಿಲ್ಲ ಎದಕ್ಕೆ ತಿಕ್ಕಾಕತ್ತೆ ಕೇಳ್ತಾಪೇನ ನೀ ಕೇಳ್ತಿರ್ತಿಲ್ಲ ನಮ್ಮ ಮನೆಯಿಂದ ಏನಾತು ಹೇಳಿ ಮನೆಗೆ ಬಂದು ಕೇಳ್ತಿಲ್ಲ ಅವಾಗ ತಿಕ್ಕ ಬಾಂಡೆ ಏನು ಕಟ್ಟಿ ಹಡ್ದಾವ ಎಷ್ಟೊತ್ತ ತಿಟ್ಟಿರಿ ಆಂಬಲ್ಲ 2 ದಿನದ ಬಾಂಡೆ 2 ದಿನದ ಏನು ಇರ್ತಾವಲೆ ಮುಂಜಾನೆ ನಾಷ್ಟ ಮಾಡಿದ್ದಾವು ಕೇಳ್ತಾ ಹಿಂಗೆ ನೋಡು ಮತ್ತೆ ನೋಡಿ ನನಗೆ ಗೊತ್ತಾಗವಳೆ ನೀನು ರಾತ್ರಿ ಬಾಂಡೆ ಅಂತೇಳಿ ಏನು ಹೋಗ್ತೀವ ಬರೀ ಸುಳ್ಳು ಹೋಗ್ತಿ ಬಿಡಾಡಿ ಏನು ನಿನಗೆ ಏನು ಜಗಳ ಬೇಕಾಗಿತ್ತು ನೀನು ಮನೆಯಾಗ ಯಾರು ಸಿಕ್ಕಿಲ್ಲ ಜಗಳಕ್ಕೆ ಬಂದ ಕೆಲಸ ಹೇಳು ಎದಕ್ಕೆ ಬಂದೆ ಅನ್ನೋದು ಮಾಂಡು ಸಾಬ್ರಿ ಹಿಡ್ದಾ ಇಲ್ಲಿ ಏನಿಲ್ಲ ಬಿಡುವ ಅದ ನಾಳೆ ಜಾತ್ರೆ ಐತಲ್ಲ ನಾಳೆ ಅಂದ್ರೆ ಅದು ಅಮಾಸಿನ ಜಾತ್ರೆ ಐತಲ್ಲ ಅದಕ್ಕೆ ಒಂದು ಹೊಸ ಸೀರೆ ತಂದೇನೆ ಅಕ್ಕ ಹೊಸಾದೈತಿ ಕೈ ತೊಳ್ಕೊಂಡು ಮುಟ್ಟಬೇಕು ನೋಡು ಅಂತ ಸೀರೆ ತಂದೇನೆ ಎಷ್ಟು ಕೊಟ್ಟೇನು ಗೊತ್ತೇನ 800 ರೂಪಾಯಿ ಕೊಟ್ಟೇನು ಹೌದಾ ಗೊತ್ತಾಯ್ತಾಳ ಕೈ ತೊಳ್ಕೊಂಡು ಮುಟ್ಟಬೇಕು ಏನು ಮುಟ್ಟಿದ್ಮೇಲೆ ಕೈ ತೊಳ್ಕೊಬೇಕು ಏನೋ ನಾನು ತಂದೆ ಗಿರ್ಜಿ ನಾನು ತಂದೇನೆ ನಾ ಎಷ್ಟು ಕೊಟ್ಟೇನು ಗೊತ್ತೇನೆ ನಾನು 1200 ರೂಪಾಯಿ ಕೊಡ್ತಂದೇನೆ ಹೆಂಗೆ ಹೊಳಿತೈತೆ ಅಂದ್ರೆ ಫಳ 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 ಹೊಳಿತೈತೆ ಅಂದ್ರೆ ಏನು ಮೂತಿನೂ ನೋಡ್ಕೋಬೋದಾದ್ರೆ ಹೋಗ ಕಂಡಾಳಂಗ ಅಂತ ಸೀರೆ ತಂದೆ ನಾನು ಹೌದಾ ನಿಂಗೆ ಎಲ್ಲಾರ್ಕಿಂತ ಒಂದು 100-200 ರೂಪಾಯಿ ಹೆಚ್ಚಾಳ ಗೊತ್ತಾಯ್ತಾಳ ನಾನು ಅಲ್ಲ ನೀನೇ ಒಂದು 1200 ರೂಪಾಯಿ ಸೀರೆ ತಂದಿದ್ರೆ ಆಯ್ತು ನೀನು ಸಸಿ ಒಂದು 1400 ರೂಪಾಯಿ ಸೀರೆ ತರ್ತಾ ಬಿಡಂಗಾರ ಯಾಕೆ ಗಿರ್ಜಿ ಯಾಕೆ 1400 ರೂಪಾಯಿ ಸೀರೆ ತರ್ತಾಳ ಅಲ್ಲ ಮತ್ತೆ ನಿಂದ ಎಲ್ಲಾರ್ಕಿಂತ ಹೆಚ್ಚಂತಿ ಮತ್ತೆ ನಿನ್ನ ಸಸಿ ನಿನಕ್ಕಿಂತ ಹೆಚ್ಚಂತಾಳು ಮತ್ತೆ 1400 ರೂಪಾಯಿ ಸೀರೆ ತರಕ್ನಲ್ಲ ನೀ ಅಲ್ಲಿ ತನಕ ಯೋಚನೆ ಮಾಡಕ್ ಹೋಗಬೇಡವ ಇರ್ತಾನ ಇನ್ನ ನನ್ನ ಕೈಯಾಗ ಐತಿ ಆಕಿನ ಕೈಯಾಗ ನಾ ಇನ್ನ ಕೊಟ್ಟಿಲ್ಲ ಆಕಿನ ಕೈಯಾಗ ಬಂದಿಂದ ಅವಾಗ ಈ ತರ ಯೋಚನೆ ಮಾಡಕತ್ತೀನಿ ಆಯ್ತು ಬಿಡುವ ಪಲ್ಯಕ್ಕೆ ಏನ್ ಮಾಡಿವ ಹಂಗಾರ ಈ ಗಿರ್ಜಿ ಬಿಡಾಡಿ ಪಲ್ಯ ಮಾಡಂಗಿಲ್ಲ ನೋಡು ಎಲ್ಲದಕ್ಕೂ ನಮ್ಮ ಮನೆಗೆ ಬರುದು 4 ದಿನದಾಗ ಒಮ್ಮೆ ನಮ್ಮ ಮನೆಯಾಗಿಂದನೇ ತಗೊಂಡು ಹೋಗೋದು ಪಲ್ಯ ಇವತ್ತೇನು ಮಾಡಿಲ್ಲ ಅಂತ ಹೇಳ್ತಾನೆ ನೀನು ಅಲ್ಲ ತಗೊಂಡ್ರೆ ಹೋಗೋಳಕು ಇರುವ ಅಂತ ತಿಳಿ ದಾನ ಮಾಡ್ತೇನೆ ನಾನು ದೊಡ್ಡ ಮನಸ್ಸು ಮಾಡಿ ಖರೆ ಅದನ್ನ ಓದಿಕೆರಿಂದ ಅದ್ರ ಉಪ್ಪು ಕಡಿಮೆ ಆಗೈತಿ ಖಾರ ಹಂಗಾಗೈತಿ ಹಿಂಗಾಗೈತಿ ಪಲ್ಯ ಹಂಗೆ ಮಾಡಿರು ಹಿಂಗೆ ಮಾಡಿರು ಅಂತೇಳಿ ಮತ್ತೆ ಊರ್ ಮಂದಿ ಮುಂದೆಲ್ಲ ಚಾಡಿ ಮಾತಾಡೋದು ತಗೊಂಡು ಹೋಗೋದು ಚಾಡಿ ಮಾತಾಡೋದು ಇಂತಾದ ಸರಿ ಅದು ಮಾತು ಬಂದಾಳೆ ಪಲ್ಯ ಏನು ಮಾಡಿರಿ ಅಂತೇಳಿ ಅದ ಏನು ಪಲ್ಯ ಮಾಡ್ತಿ ಬಿಡುವ ಮಾಡಿಲ್ವಾ ಏನು ಪಲ್ಯ ಅದು ಹಸಿ ಖಾರ ಇತ್ತು ರೊಟ್ಟಿ ಮತ್ತೆ ಹಸಿ ಖಾರ ತಿನ್ನಾಕತ್ತಾನ ನಮ್ಮ ಮತ್ತೆ ಏನು ಇಷ್ಟು ಗಮ್ಮಂತ ನಾರಾಕತ್ತಿದೇವ ನಿಮ್ಮ ಮನೆಯಾಗಿಂದು ಏನು ಮಾಡಕತ್ತಿರಂಗಾರ ಅದೇ ನಮ್ಮ ಮನೆಗೆ ಏನು ನಾರ್ತೈತಿ ಬೇರೆ ಮನೆಗೆ ನಾರಾಕತ್ತಿರ್ಬೇಕು ನೋಡಿ ನೆಟ್ಟಂಗ ನಾವೇನು ಮಾಡಿಲ್ಲ ಹೆಂಗೆ ನಾರ್ತೈತಿ ಅದು ಅಯ್ಯ ಮತ್ತೆ ನಿಮ್ಮ ಮನೆ ಬಾಗಿಲ್ದಾಗಿಂದ ನಾವು ವಾಸನೆ ಬರಕತ್ತೈತಿ ಬಿಡುವ ಅದು ಕೇಳಿದ್ ನಾನು ಗಿರಿಜಿ ಏನು ಮನುಷ್ಯ ಅದಾಳೋ ಏನು ನಾಯಿ ಇದ್ದಾಳೋ ಏನು ಬಾಜುಂದ ನಾಯಿನೇ ಇದ್ದು ಕಾಣ್ತೈತಿ ಹೆಂಗೆ ವಾಸನೆ ಹಿಡ್ದಾಳ ನೋಡು ಅಲ್ಲೇ ನೋಡು ಬಾಜು ಮನೆ ಕಾಶೋ ಏನಾರ ಮಾಡಿರ್ಬೇಕು ಅದಕ್ಕೆ ವಾಸನೆ ಬರಕತ್ತಿರ್ಬೇಕು ನೀನು 2 ಗಾಡಿ ಅಲ್ಲೇ ಇದಾವಲ್ಲ ಅದಕ್ಕೆ ಹಂಗೆ ಹಾಕತ್ತೇಳ ನಮ್ಮ ಮನೆಗಿಂದ ವಾಸನೆ ಬರಕತ್ತೈತಿ ನೀ ತಿಳಿದಿ ಅಲ್ಲ ಆಕೆ ಮಾಡ್ಯ ಕಾಶೋ ಮಾಡಿರ್ಬೇಕು ಏನವ ಇದ್ರೆ ಇರ್ಬೋದು ಅತ್ತಿರಿ ಏನ ಸಸಿ ಮುದ್ದ ನಮ್ಮ ಅತ್ತೇನ 10 ನಿಮಿಷ ಚೇಂಜ್ ಆದಳ ಏನಿಲ್ರಿ ಅತ್ತಿರಿ ಬಿಸಿ ರೊಟ್ಟಿ ಮಾಡೇನ್ರಿ ಮತ್ತೆ ಚೌಳಿಕಾಯಿ ಪಲ್ಯ ಮಾಡೇನ್ ಬಾರಿ ನೀವು ಒಟ್ಟತನ ಕೂತ್ ಮಾಡಿ ತಿಕ್ಕಾಕತ್ತಿಲ್ಲ ನನಗೆ ಅನ್ನಕತ್ತಿದ್ರಿ ಬಾರಿ ಬಿಸಿ ರೊಟ್ಟಿ ದಾವು ಮತ್ತೆ ಚೌಳಿಕಾಯಿ ಪಲ್ಯ ಐತಿ ತಿಂದ ತಿಕ್ಕೋತ್ ಕುಂದ್ರಾಕತ್ರಿ ಈಕಿ ನೋಡಿ ಬಿಸ್ರಿನ್ ಯಾವಾಗ ಬಂದು ಹೇಳ್ಬೇಕು ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಕೇಳಿದಾಗ ಹೇಳಂಗಿಲ್ಲ ಈಗ ಬಂದು ಒಳ್ಳೆ ಹೇಳಕತ್ತ ಮಂದಿ ಮುಂದೆ ನಾಟಕ ಮಾಡ್ತಾಳೆ ಗೊತ್ತೈತೆ ಹೋ ಬರ್ತೇನೆ ನಡಿ ಏನು ಸಂತವಕ್ಕ ಇದೇ ಈಗ ಹೇಳಿದ್ದಿ ಏನು ಪಲ್ಯ ಮಾಡಿಲ್ವ ಅಂತೇಳಿ ನಿನ್ನ ಸಸಿ ನೋಡಿದ್ರೆ ಹಿಂಗಂದ್ಲು ಖರೆ ಹೇಳಿದ್ರೆ ನಾ ಏನೆಲ್ಲ ಹೊತ್ಕೊಂಡು ಹೋಗಿದ್ದೆ ನಿಮ್ಮ ಮನೆಯಾಗಿಂದ ಕೇಳುವಂಗೆ ಕೇಳಿದ್ ನಾನು ಬೇಡ ಬಂದಿದ್ದಿಲ್ವಾ ನಿಮ್ಮ ಮನೆ ಅಯ್ಯೋ ಅದು ನನಗೂ ಏನು ಅದು ಗೊತ್ತಿದ್ದಿಲ್ಲ ಬಿಡುವ ಪಲ್ಯ ಮಾಡಿಲ್ಲ ತನ ಮಾಡಿದ್ನಿ ಬಿಡು ನಾ ಮಾಡ್ಯಾವ ನನಗೆ ಏನು ಗೊತ್ತಾಯ್ತು ಈಗ ಬಂದು ಹೇಳಿದ್ ನೋಡು ನನಗೇನು ಗೊತ್ತಿದ್ದಿಲ್ವಾ ನಾ ಹಂಗೆ ಎಣ್ಣೆ ಖಾರ ಹಚ್ಕೊಂಡು ತಿಂದಿರ್ಬೇಕಂತೆ ಮಾಡಿದ್ನಿ ಬಿಡು ನನಗೂ ಗೊತ್ತಿದ್ದಿಲ್ವಾ
ಏನ್ ಬಿಡುವ ಶಾಂತಕ ಆಟೋ ಒಂದ ಮನೆ ಗೊತ್ತಿರಂಗಿಲ್ಲ ನೀನ್ ಕೇಳಿ ಮಾಡ್ತಾ ಸೊಸಿ ಎಲ್ಲ ನನಗೂ ಗೊತ್ತೈತಿ ನೀನ ಹೇಳ್ತಿ ನಾ ಹೇಳಿದ್ದನ ಮಾತ ನಾ ಹೇಳ್ದಂಗ ಮನೆ ನಡ್ತೈತಿ ನಾ ಹೇಳ್ದ ಮಾಡ್ಬೇಕು ನಾ ಹೇಳ್ದ ತಿನ್ಬೇಕು ಅಂತ ಹೇಳ್ತೀನಿ ನೀನು ನಿನಗೆ ಗೊತ್ತಿರಂಗಿಲ್ಲ ಎರಡು ಸುಳ್ಳು ಮಾತಾಡ್ತಿ ಬಿಡುವ ಏನು ಒಂದಿಟ್ಟು ಕೇಳಿದ್ ಬಿಡಿ ಏನ್ ಮಾಡಿ ಅಂತ ಹೇಳಿ ಖರೆ ಹೇಳಿದ್ರೆ ಏನಾಕಿತ್ತು ಎರಡು ಸುಳ್ಳು ಮಾತಾಡ್ತಾ ಅವ್ನು ಶಾಂತಕ ಆಯ್ತಾ ಹೊಕ್ಕನ್ ನಾನು ದಿನ ಅಂತಾರಲ್ಲ ಹಂಗಾತ್ ನನ್ನ ಪರಿಸ್ಥಿತಿ ಹೋದ್ರೆ ಹೋಲಿ ಬಿಡು ಈಕಿದೆ ನಂಗೇನು ಫಾಯ್ದೆ ನಾ ತೊಟ್ಟೇನು ಈಕಿನಿಂದ ನನಗೆ ಒಂದು ರೂಪಾಯಿ ಫಾಯ್ದೆ ಇಲ್ಲ ಈಕೇನು ನಮ್ಮ ಆಕಿನ ಮನೆಯಿಂದ ಏನು ಯಾವಾಗ ಓದ್ತೀನವ ಶಾಂತ ಖಾತೆ ಏನು ತಂದು ಕೊಟ್ಟಿಲ್ಲ ಇನ್ನು ನಾನು ಮನೆಯಿಂದ ಓದೋ ತಿಂದಾಳ ಹೋದ್ರೆ ಹೋಗ್ಯಾ ಬಿಡು ಬರ್ತಾ